ಬಗರ್ ಹುಕುಂ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಬೇಕು ಎಂದು ಆಗ್ರಹಿಸಿ ಪಾವಗಡ ಪಟ್ಟಣದಲ್ಲಿ ರಾಜ್ಯ ರೈತ ಸಂಘ ಪ್ರತಿಭಟನೆ ಮಾಡಲಾಯಿತು. ಪಾವಗಡ ತಾಲೂಕಿನ 4 ಹೋಬಳಿಗಳಲ್ಲಿ ಹಲವು ದಶಕಗಳಿಂದ ಸರ್ಕಾರಿ ಜಮೀನುಗಳಲ್ಲಿ ಕೃಷಿ ಚಟುವಟಿಕೆ ನಡೆಸುತ್ತಾ ಬದುಕು ಸಾಗಿಸುತ್ತಿರುವ ನೂರಾರು ಬಡ ರೈತರು ಬಗರ್ ಹುಕುಂ ಅರ್ಜಿಗಳನ್ನು ಸಲ್ಲಿಸಿದ್ದರೂ ಕೂಡ ಅಧಿಕಾರಿಗಳಿಂದ ಯಾವುದೇ ಸ್ಪಂದನೆ ಲಭಿಸುತ್ತಿಲ್ಲ. ಅರ್ಜಿಗಳನ್ನು ಪರಿಶೀಲಿಸಿ ಅಕ್ರಮ ಸಕ್ರಮದಡಿ ರೈತರಿಗೆ ಖಾತೆ ಪಹಣಿ ನೀಡಬೇಕು ಎಂಬ ಒತ್ತಾಯದೊಂದಿಗೆ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಧರಣಿ ನಡೆಸಿದರು. ಇದೇ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ನೂರಾರು ರೈತರು ಹಾಜರಿದ್ದರು. ತುಂಗಭದ್ರಾ ಡ್ಯಾಮ್ 19ನೇ ಗೇಟು ತಾತ್ಕಾಲಿಕವಾಗಿ ಒಂದು ನಿರ್ಮಾಣ ಮಾಡಿರೋದ್ರಿಂದ ಅದರಿಂದ ಎಲ್ಲ ಗೇಟ್ಗಳನ್ನು ಒಂದು ಬಂದೋಬಸ್ತ್ ಮಾಡಿ, ಯಾಕೆಂದರೆ ಬರೀ ತುಂಗಭದ್ರಾ ಡ್ಯಾಮ್ ನಮ್ಮೊಬ್ಬರಿಗೆಲ್ಲ ಸೀಮಿತ. ಇದು ಕರ್ನಾಟಕ ರಾಜ್ಯ ಮತ್ತು ಆಂಧ್ರ, ತೆಲಂಗಾಣ 3 ರಾಜ್ಯಕ್ಕೂ ತುಂಗಭದ್ರಾ ಒಂದು ಜೀವ ನದಿ ಇದ್ದಂಗೆ. ಇವತ್ತು ನೀರೇ ಕಡಿಕೋದ್ಮೇಲೆ ನಮ್ಮ ರೈತ ಏನು ಅನ್ನ ಬೆಳೀತಾನೆ ಅಂತ ರೈತನಿಗೆ ಇವತ್ತು ಅದೇನು ಮಾಡ್ತಾರೆ ನಿಲ್ವ ಅಧಿಕಾರಿಗಳಾಗಿರ್ಬೋದು, ಇಲ್ಲಿರೋಂಥ ಶಾಸಕರು ಒತ್ತಾಯ ಮಾಡಬೇಕು, ಸರ್ಕಾರ ಇದ್ರ ಮೇಲೆ ಗಮನ ಸೆಳೀಬೇಕು. ಎಷ್ಟು ಕನ್ನಂಬಾಡಿಕೆ ಇಲ್ಲೆಲ್ಲ ಮಾತಾಡಿದ್ರೆ ಕನ್ನಂಬಾಡಿ ತಾಗ ಎಷ್ಟು ಇಂಟ್ರೆಸ್ಟ್ ಇದೋ ಅಷ್ಟು ಇಂಟ್ರೆಸ್ಟ್ ಇಲ್ಲಿ ಕೊಡಬೇಕಂತ ನಮ್ಮ ಅನೇಕ ಜನಗಳು ಮಾಹಿತಿ ಬಂತು.